ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಮೆಂತ್ಯ ಪಲ್ಯದು ಮುದ್ದೆ ಪಲ್ಯ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಣ್ಣು ಟೊಮೆಟೊ, ಶೇಂಗಾ, ಕಡಲೆ ಹಿಟ್ಟು, ಒಂದು ಸ್ವಲ್ಪ ಬೆಲ್ಲ, ಎಳ್ಳು ಒಂದು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಬೇಕು, ಜೀರಿಗೆ, ಹಸಿಮೆಣಸಿನ್ಕಾಯಿ. ಖಾರ ಹೆಚ್ಚಬೇಕಾದರೆ ಇನ್ನಷ್ಟು ಮೆಣಸಿನ್ಕಾಯಿ ಹಾಕಿಕೊಂಡರೂ ನಡೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಣ ಕೊಬ್ಬರಿ. ಮೆಂತ್ಯ ಪಲ್ಯವನ್ನು ಸಣ್ಣಗೆ ಹೆಚ್ಚಿಕೊಳ್ಳಬೇಕು. ಒಂದು ಪಾತ್ರೆ ತಗೊಂಡು ಅದರಲ್ಲಿ ಹೆಸರುಬೇಳೆ ಅಥವಾ ತೊಗರಿಬೇಳೆ ಅರ್ಧ ಬೌಲ್ ಹಾಕಿಕೊಂಡು ನೆನೆ ಹಾಕಿಕೊಳ್ಳಬೇಕು. 1 ತಾಸು ನೆನೆದರೆ ಸಾಕು. ಇಲ್ಲಾದರೆ ಹಾಗೆ ಸೀಟಿ ಹೊಡಿಸಿದರೂ ಕೂಡ ನಡೆಯುತ್ತೆ. ಆಮೇಲೆ ಮಿಕ್ಸಿ ತಗೊಂಡು ಮಿಕ್ಸಿಯಲ್ಲಿ ಎಳ್ಳು, ಒಣ ಕೊಬ್ಬರಿ, ಜೀರಿಗೆ, ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿ ಕೂಡ ಹಾಕಬೇಕು. ಇದನ್ನೆಲ್ಲ ಕೂಡಿಸಿ ಸಣ್ಣಗೆ ರುಬ್ಬಬೇಕು. ಹಣ್ಣು ಟೊಮೆಟೊ ಕೂಡ ಸಣ್ಣಗೆ ಹೆಚ್ಚಿ ಅದರಲ್ಲಿ ಹಾಕಿ ಮಿಕ್ಸಿ ಮಾಡಿ ಪೇಸ್ಟ್ ಥರ ಆಗಬೇಕು. ಮಿಕ್ಸಿ ಆದ ನಂತರ ಒಂದು ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡಿ. ಸಣ್ಣಗೆ ಆದಮೇಲೆ ತೆಗೆದು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ ನಂತರ ಸಾಸಿವೆ, ಜೀರಿಗೆ, ಅರಿಶಿಣ ಪುಡಿ, ಇಂಗು. ಅರಿಶಿಣ ಪುಡಿ 2 ಚಮಚ, ಇಂಗು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಸಾಸಿವೆ ಜೀರಿಗೆ ಚುಟು ಅಂದ ನಂತರ ಅದರಲ್ಲಿ ಮಿಕ್ಸಿ ಮಾಡಿದ ಎಲ್ಲವನ್ನು ಹಾಕಬೇಕು. ಎಲ್ಲವನ್ನು ಹಾಕಿದ ನಂತರ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ಒಂದು ಸ್ವಲ್ಪ ಎಲ್ಲ ಹತ್ತಿದ್ದು ತೆಗೆದು ಅದರಲ್ಲಿ ಕೂಡಿಸಿಬಿಡಿ. ಕೂಡಿಸಿದ ನಂತರ ಉಪ್ಪು ಕೂಡ ಹಾಕಿ, ಬೆಲ್ಲ, ಕಡಲೆ ಹಿಟ್ಟು ಸ್ವಲ್ಪ ಹಾಕಿ, ಕಡಲೆ ಹಿಟ್ಟು ಭಾಳ ಬೇಕಾಗೋದಿಲ್ಲ, ಹಾಕಿ ತಿರುವಿ ಚೆನ್ನಾಗಿ ಕುದಿಯಬೇಕು. ಕಡಲೆ ಹಿಟ್ಟು ಹಾಕಿದ ನಂತರ, ಇಲ್ಲಾಂದರೆ ಕಡಲೆ ಹಿಟ್ಟು ಬಾಯಿಗೆ ಹಾಗೆ ಹಸಿ ಹತ್ತುತ್ತದೆ. ನಂತರ ಕುಕ್ಕರ್ ಇಡಿ. ಕುಕ್ಕರ್ನಲ್ಲಿ ಹೆಸರುಬೇಳೆ ಮತ್ತು ಒಂದು ಪ್ಲೇಟಿನಲ್ಲಿ ಮೆಂತ್ಯ ಪಲ್ಯ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಚಿಮುಕಿಸಿ ಇಟ್ಟು ಮೇಲಿನ ಟೋಪನ್ನು ಹಾಕಿಬಿಡಿ. ಮೇಲಿನ ಟೋಪನ್ನು ಹಾಕಿದ ನಂತರ 3 ಸೀಟಿಯನ್ನು ಹೊಡೆಸಿ. 3 ಸೀಟಿ ಹೊಡೆದ ನಂತರ ಗ್ಯಾಸು ಆಫ್ ಮಾಡಿ ಇಳಿದ ನಂತರ ನೋಡಿ ಮೆಂತ್ಯ ಪಲ್ಯ ಎಷ್ಟು ಚೆನ್ನಾಗಿ ಬೆಂದಿದೆ. ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಬೇಕಂದರೆ ತೊಗರಿಬೇಳೆ ಕೂಡ ಹಾಕ್ಬೋದು. ಈ ಮೆಂತ್ಯ ಪಲ್ಯವನ್ನು ಎಲ್ಲವನ್ನು ಹಿಂಡಿ ತೆಗೆದು ಬಿಡಿ, ಇಲ್ಲಾದರೆ ಕಹಿ ಆಗುತ್ತೆ ಮೆಂತ್ಯ ಪಲ್ಯ. ಇದೀಗೆ ಎಲ್ಲ ಸಾಮಾನು ಹಾಕಿದ ಪಾತ್ರೆಯಲ್ಲಿ ಇದನ್ನು ಕೂಡ ಕೂಡಿಸಿಬಿಡಿ. ಬೆಂದ ಹೆಸರುಬೇಳೆ ಅಥವಾ ತೊಗರಿಬೇಳೆ, ಮೆಂತ್ಯ ಪಲ್ಯ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ. ಮೆಂತ್ಯ ಪಲ್ಯ ಮುದ್ದೆ ಪಲ್ಯ ರೆಡಿ ಆಯಿತು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.